ನಮಸ್ಕಾರ ಸ್ನೇಹಿತರೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಮುಖ್ಯವಾಗಿ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲೀಷ್ ಗ್ರಾಮರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಇಂಗ್ಲೀಷನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅತ್ಯಂತ ಹೆಲ್ಪ್ ಮಾಡುವಂಥ ಚಾಪ್ಟರ್ ಯಾವುದಂದರೆ ಟೆನ್ಸ್ ಚಾಪ್ಟರ್ ಆಗಿರುತ್ತೆ ಇಂಗ್ಲೀಷಲ್ಲಿ. ಆ ಕಾರಣಕ್ಕೆ ಇವತ್ತಿನ ತರಗತಿಯಲ್ಲಿ ನಾವು ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಬನ್ನಿ. ಟೆನ್ಸ್ ಅಂದ್ರೇ ಟೈಮು. ಸರಿ, ಇದು ಟೆನ್ಸ್ ಯಾವ ರೀತಿ ರೆಡಿ ಆಗುತ್ತೆ ಅಂದರೆ, ಈಗ ನಾವು ವರ್ಬನ್ನು ಕಲ್ತಿದ್ದೀವಿ. ವರ್ಕ್ ಕಲ್ತಿದ್ದೀವಾ? ವರ್ಕ್ಗಳನ್ನು ಫಾರ್ಮ್ ಮಾಡಿದ್ದೀವಿ. ಫಾರ್ಮ್ ಅಂದರೆ ವಿಧಗಳು ಮಾಡಿದ್ದೀವಿ. ವಿಧಗಳು ಯಾಕೆ ಮಾಡಿದ್ದೀವಿ ಅಂದರೆ V1, V2, ಆಮೇಲೆ V4, V3, V4, ಆಮೇಲೆ ಹೆಲ್ಪಿಂಗ್ ವರ್ಬು, ಈ ಥರ ಡಿವೈಡ್ ಮಾಡ್ಕೊಂಡು ಹೋಗಿದ್ದೀವಿ. ಯಾಕೆ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂದರೆ, ಟೆನ್ಸ್ ಮಾಡಲಿಕ್ಕೆ. ಏನು ಮಾಡಲಿಕ್ಕೆ? ಟೆನ್ಸ್ ಮಾಡಲಿಕ್ಕೆ ನಮಗೆ ಟೆನ್ಸ್ ಬೇಕು. ಟೆನ್ಸ್ ಯಾವ್ದಕ್ಕೆ ಬೇಕಂದ್ರೆ ಟೈಮ್ ತಿಳ್ಕೊಳ್ಳಿಕ್ಕೆ ಬೇಕು. ಅಂದ್ರೆ ಟೈಮ್. ಟೆನ್ಸ್ ಅಂದ್ರೆ ಕಾಲ. ಟೈಮ್ ಅಂದ್ರೆ ಅದು ಕಾಲನೇ ಅರ್ಥ. ವರ್ಬ್ ಅನ್ನ ಫಾರ್ಮ್ ಮಾಡ್ಕೊಂಡಿದೀವಿ, ವಿಧಗಳಾಗಿ ಹೊಡೆದಿದ್ದೀವಿ. ಯಾಕಂದ್ರೆ ಟೆನ್ಸ್ ತಿಳ್ಕೊಳ್ಳಿಕ್ಕೆ. ಟೆನ್ಸ್ ಯಾವ್ದಕ್ಕೆ ಬೇಕಂದ್ರೆ ಟೈಮ್ ತಿಳ್ಕೊಳ್ಳಿಕ್ಕೆ. ಹಾಗಾದ್ರೆ ಟೈಮ್ ತಿಳ್ಕೊಳ್ಳಿಕ್ಕಂದ್ರೆ ಆ ಟೆನ್ಸ್ ಇಂದಾನೆ ನಮ್ಗೆ ಗೊತ್ತಾಗುತ್ತೆ ಇದು ಹೆಲ್ಪಿಂಗ್ ವರ್ಬು, ಈ ಮೇನ್ ವರ್ಬು V1, ಈ ಹೆಲ್ಪಿಂಗ್ ವರ್ಬು ಈ ವಾಕ್ಯದಲ್ಲಿ ಬಂದ್ರೆ ಇದು ಆ ಟೆನ್ಸು, ಇದು ಅದು ಬಂದ್ರೆ ಇದು ಆ ಟೆನ್ಸು, ಈ ಟೆನ್ಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಇಂಗ್ಲಿಷ್ ಅಲ್ಲಿ ಇರುವಂತ ಟೆನ್ಸಸ್ ಎಷ್ಟಿದಾವೆ ಅಂದ್ರೆ ಕೇವಲ 3 ಟೆನ್ಸ್ ಇರೋದು. ಕೇವಲ 3 ಟೆನ್ಸ್ ಇರೋದು. ಯಾವ್ಯಾವ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಇರೋದು. ಇಂಗ್ಲಿಷ್ ಅಲ್ಲಿ ಇರೋದು ಮುಖ್ಯವಾಗಿ 3 ಟೆನ್ಸ್: ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂತ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಕನ್ನಡದಲ್ಲಿ ವರ್ತಮಾನ ಕಾಲ, ಈಗ ಸದ್ಯ ನಡೆಯುವಂತ ಕಾಲ. ಪಾಸ್ಟ್ ಟೆನ್ಸ್ ಅಂದ್ರೆ ಕನ್ನಡದಲ್ಲಿ ಭೂತಕಾಲ. ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯದ ಕಾಲ. ಹಾಗಾದ್ರೆ ಈ ಪ್ರೆಸೆಂಟ್ ಟೆನ್ಸ್ ಅನ್ನ ಮತ್ತೆ ನಾವು ಕಲೀಲಿಕ್ಕೆ ಮತ್ತೆ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತೆ 4 ರೀತಿ ಡಿವೈಡ್ ಮಾಡ್ತೀವಿ. ಮತ್ತೆ 4 ರೀತಿ ಡಿವೈಡ್ ಮಾಡ್ತೀವಿ ಅಂದ್ರೆ ಅವು ಯಾವ್ಯಾವ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ 4 ರೀತಿ ಮತ್ತೆ ಪ್ರೆಸೆಂಟ್ ಟೆನ್ಸ್ ಅನ್ನ ಡಿವೈಡ್ ಮಾಡಿ ಕಲಿತೀವಿ. ಅದೇ ರೀತಿ ಪಾಸ್ಟ್ ಟೆನ್ಸ್ ಅನ್ನು ಕೂಡ 4 ರೀತಿ ಡಿವೈಡ್ ಮಾಡಿ ಕಲಿತೀವಿ. ಪಾಸ್ಟ್ ಸಿಂಪಲ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಅದೇ ರೀತಿ ಫ್ಯೂಚರ್ ಟೆನ್ಸ್ ಅನ್ನು ಕೂಡ ಫ್ಯೂಚರ್ ಸಿಂಪಲ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ 4 ರೀತಿ ಡಿವೈಡ್ ಮಾಡಿ ಕಲಿತೀವಿ. ಹಾಗಾದ್ರೆ ಇದು 4 ಆಯ್ತು, ಇದು 4 ಆಯ್ತು. ಹಾಗಾದ್ರೆ ಟೋಟಲ್ ನಮಗೆ ಇರುವಂತ ಕೈಂಡ್ಸ್ ಆಫ್ ಟೆನ್ಸ್ ಅಲ್ಲಿ ಎಲ್ಲ ನೋಡ್ಕೊಂಡು ಹೋದಾಗ ಸಿಗುವಂತ ಎಷ್ಟು ಟೆನ್ಸ್ ಸಿಗ್ತಾವ ಅಂದ್ರೆ 12. ಬೇಸಿಕ್ಲಿ ಇರೋದು 3, ಮತ್ತೆ ಅವುಗಳನ್ನು ಹೊಡೆದಾಗ 12 ಟೆನ್ಸಸ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಸಿಂಪಲ್ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ, ಸಾಮಾನ್ಯ ಭೂತಕಾಲ, ಸಾಮಾನ್ಯ ಭವಿಷ್ಯತ್ ಕಾಲ. ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಮುಂದುವರೆದ ವರ್ತಮಾನ ಕಾಲ, ಮುಂದುವರೆದ ಭೂತಕಾಲ, ಮುಂದುವರೆದ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಪರ್ಫೆಕ್ಟ್ ಅಂದ್ರೆ ಮುಗಿದು ಹೋದ ವರ್ತಮಾನ ಕಾಲ, ಮುಗಿದು ಹೋದ ಭೂತಕಾಲ, ಮುಗಿದು ಹೋದ ಭವಿಷ್ಯತ್ ಕಾಲ ಅಂತ. ಪರ್ಫೆಕ್ಟ್ ಮುಗಿದು ಮುಂದುವರೆದಿರುವ ಕಾಲ ಅಂತ. ಸಾಮಾನ್ಯ ಕಾಲ, ಮುಂದುವರೆದ ಕಾಲ, ಮುಗಿದು ಹೋದ ಕಾಲ, ಮುಗಿದು ಮುಂದುವರೆದು ಹೋಗುವಂತ ಕಾಲ ಅಂತ ಹೇಳಿ ಇಷ್ಟು ರೀತಿ ಡಿವೈಡ್ ಮಾಡ್ಕೊತೀವಿ. ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ಅನ್ನ ತನ್ನದೇ ಆದ ಹೆಲ್ಪಿಂಗ್ ವರ್ಬ್ ಇದಾವೆ ಮತ್ತು ತನ್ನದೇ ಆದ ಮೇನ್ ವರ್ಬ್ ಅನ್ನು ಬಳಕೆ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಪಾಸ್ಟ್ ಟೆನ್ಸ್ ಕೂಡ ತನ್ನದೇ ಆದ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಒಳಗೊಂಡಿರುತ್ತೆ. ಫ್ಯೂಚರ್ ಟೆನ್ಸ್ ಕೂಡ ತನ್ನದೇ ಆದ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಅನ್ನ ಒಳಗೊಂಡಿರುತ್ತೆ. ಈಗ ಮುಖ್ಯವಾಗಿ ನಮ್ಗೆ ಗೊತ್ತಾಯ್ತಾ, ಟೆನ್ಸ್ ಅಂದ್ರೆ ಟೈಮ್. ಈ ಘಟನೆ ಯಾವ ಕಾಲದಲ್ಲಿ ನಡೆದಿದೆ, ವರ್ತಮಾನ ಕಾಲ, ಭೂತಕಾಲ ಅಥವಾ ಭವಿಷ್ಯತ್ ಕಾಲ ಅಂತ. ಈಗ ಸದ್ಯ ಈ ಒಂದು ಟೈಮ್ ಲೈನ್ ಇದೆ ಅಂತ ತಿಳ್ಕೊರಿ. ಒಂದು ಟೈಮ್ ಲೈನ್ ಈಗ ಸದ್ಯ ಏನ್ ನಡೀತಾ ಇದೆಯಲ್ಲ, ಇದು ಪ್ರೆಸೆಂಟ್. ನಾವು ಕಾಮನ್ ಆಗಿ ಈಗ ಸದ್ಯ ನಾವು ಮಾತಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ರಿ, ಇದೆಲ್ಲ ಪ್ರೆಸೆಂಟ್ ಟೈಮ್ ಅಲ್ಲಿ ನಡೀತಾ ಇದೆ. ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಹಿಂದೆ ನಡೆದಂತ ಘಟನೆಯನ್ನ ಪಾಸ್ಟ್ ಟೆನ್ಸ್ ಅನ್ಬಹುದು. ಹಿಂದೆ, ಈಗ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಲ್ಲ, ಸಬ್ಜೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಅನ್ನೋದು, ಆ ಸಬ್ಜೆಕ್ಟ್ ಯಾರಾಗ್ತಾರೆ, ಅಬ್ಜೆಕ್ಟ್ ಯಾರಾಗ್ತಾರೆ, ನಮ್ ಕೆಲಸ ಏನು, ವರ್ಕ್ ಕೆಲಸ ಏನು, ಅವೆಲ್ಲ ತಿಳ್ಕೊಂಡಿದೀವಲ್ಲ, ಅವೆಲ್ಲ ಪಾಸ್ಟ್, ಈಗಾಗಲೇ ನಡೆದು ಹೋಗಿದೆ.
ಹಾಗಾದ್ರೆ ಮುಂದೆ ಕಲಿತೀವಲ್ಲ, ಇವತ್ತು ಟೆನ್ಸ್ ಸ್ಟಾರ್ಟ್ ಮಾಡಿದ್ವಿ, ಮುಂದೆ ಪಾಸ್ಟ್ ಟೆನ್ಸ್ ಕಲಿತೀವಿ, ಮುಂದೆ ಮತ್ತೆ ಫ್ಯೂಚರ್ ಟೆನ್ಸ್ ಕಲಿತೀವಲ್ಲ, ಅದು ಭವಿಷ್ಯತ್. ಹಾಗಾದ್ರೆ ಮುಂದೆ ಬರುವಂತದ್ದು ಫ್ಯೂಚರ್. ಹಾಗಾದ್ರೆ ಈ ಟೈಮ್ ಲೈನ್ ಅಲ್ಲಿ ಪ್ರೆಸೆಂಟ್ ಮಧ್ಯದಲ್ಲಿ ಇದೆ ಅಂದ್ರೆ ಈಗ ಸದ್ದ ನಡೆಯೋದು, ಹಿಂದೆ ನಡೆದಿದ್ದ ಘಟನೆಯನ್ನ ಭವಿಷ್ಯತ್ ಅಂತೀವಿ, ಮುಂದೆ ನಡೆಯುವಂತ ಘಟನೆಯನ್ನ ಫ್ಯೂಚರ್ ಅಂತೀವಿ. ಇಲ್ಲಿ ನಮಗೆ ಟೆನ್ಸ್ ಬಗ್ಗೆ ಐಡಿಯಾ ಆಯಿತು. ಮುಖ್ಯವಾಗಿರುವಂತಹ ಟೆನ್ಸ್ ಎಷ್ಟಂದ್ರೆ 3, ಅವುಗಳನ್ನ ವಿಧಗಳು ಮಾಡಿದಾಗ ನಮ್ಗೆ ಸಿಗುವಂತಹ ಎಷ್ಟು ಟೆನ್ಸ್ಗಳಂದ್ರೆ 12 ಸ್ನೇಹಿತರೆ. ಹಾಗಾದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಥವಾ ಇಂಡೆಫಿನೆಟ್ ಟೆನ್ಸ್ ಅನ್ನು ಅಂತಾರೆ. ಇಂಡೆಫಿನೆಟ್ ಅಂದ್ರೆ ನಿಖರವಾಗಿ ಹೇಳಲಿಕ್ಕಾಗಲ್ಲ, ಮಾಡಬಹುದು, ಕೆಲಸ ನಡಿಬಹುದು ಅಥವಾ ನಡಿಲಿಕ್ಕಿಲ್ಲ, ಸರಿನಾ? ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ. ಸ್ನೇಹಿತರೆ, ಬೇಸಿಕ್ ಇಂದ ಹೇಳಿ ಅಂತಿದ್ರಲ್ಲ, ಒಂದೊಂದು ವಾಕ್ಯನೂ ಇವತ್ತಿಗೆ ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಯಾರಿಗೂ ಸ್ವಂತ ಒಂದು ವಾಕ್ಯ ಬರೀಲಿಕ್ಕಾಗಲ್ಲ, ಒಂದು ಪ್ರಶ್ನೆ ಮಾಡಕ್ಕಾಗಲ್ಲ. ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಮಾಡೋದು ಹೇಗೂ, ಅದನ್ನ ಉತ್ತರ ಬರೆಯೋದು ಹೇಗೂ, ಪಾಸಿಟಿವ್ ವಾಕ್ಯ ಅಂದ್ರೆ ಏನು, ನೆಗೆಟಿವ್ ವಾಕ್ಯ ಅಂದ್ರೆ ಏನು, ಇಂಟ್ರಾಗೇಟಿವ್ ವಾಕ್ಯ ಅಂದ್ರೆ WH ಕ್ವಶನ್ ಅನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, ನಾವು ಹೇಗೆ ಮಾತಾಡೋದು, ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಗೆ ಹೇಳೋದು, ಮತ್ತೆ ನಾವು ಯಾವ ತರ ಪ್ರಶ್ನೆಯನ್ನ ಕೇಳಬೇಕು ಇಂಗ್ಲಿಷ್ ಅಲ್ಲಿ ಅನ್ನೋದು ಟೋಟಲ್ ಆಗಿ ನಮ್ಗೆ ಹೇಳ್ಕೊಡೋ ಚಾಪ್ಟರ್ ಯಾವ್ದಂದ್ರೆ ಟೆನ್ಸ್. ಮತ್ತೆ ಬಹಳಷ್ಟು ಜನ PSI ಟ್ರಾನ್ಸ್ಲೇಷನ್ ಬಗ್ಗೆ ಕೇಳ್ತಿರಲ್ಲ, ಅವ್ರಿಗೆ ಮುಖ್ಯವಾಗಿ ಗುರ್ತಿರ್ಬೇಕಾದ ಚಾಪ್ಟರ್ ಯಾವ್ದಂದ್ರೆ ಟೆನ್ಸ್ ಬಗ್ಗೆ. ಟೆನ್ಸ್ ಬಗ್ಗೆ ಸರಿಯಾಗಿ ಗುರ್ತಿದ್ರೆ ನಾವು ಅದನ್ನ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಬಹುದು. ಮತ್ತೆ ಇನ್ನೊಂದು ಸ್ನೇಹಿತರೆ, ಈಗ ನಾನು ಕನ್ನಡದಲ್ಲಿ ಕೆಲವೊಂದು ವಾಕ್ಯಗಳು ಹೇಳ್ತೀನಿ, ಆ ವಾಕ್ಯದಲ್ಲಿ ನಮ್ಗೆ ಏನಾಗುತ್ತಂದ್ರೆ ಆ ಘಟನೆ ಯಾವಾಗ ನಡೆದಿದೆ ಅನ್ನೋದು ಗುರ್ತಾಗ್ಬಿಡುತ್ತೆ. ನಾನು ನಿನ್ನೆ ಮನೆಗೆ ಹೋಗಿದ್ದೆ. ಯಾವಾಗ ನಡೆದಿದ್ದೆ? ನಿನ್ನೆ ಹೋಗಿದ್ದೆ. ನಾನು ಮನೆಗೆ ಹೋಗಿದ್ದೆ. ದೇ ಅನ್ನೋ ಪ್ರತ್ಯಯ ಇದೆಯಾ? ಆ ದೇ ಅನ್ನೋ ಪ್ರತ್ಯಯಗೋಸ್ಕರ ಇದು ಮುಗಿದಿದೆ ಅನ್ನೋದು ನಮ್ಗೆ ಗುರ್ತಾಗುತ್ತೆ. ನಾನು ಮನೆಗೆ ಹೋಗುತ್ತೇನೆ. ಈಗ ಸದ್ಯ ಹೋಗ್ತೀನಿ ಅಂದ್ರೆ ತೇನೆ ಅಂದ್ರೆ ವರ್ತಮಾನ ಕಾಲ. ನಾನು ಮನೆಗೆ ಹೋಗುವೆನು, ವೇನು ಅನ್ನೋ ಪ್ರತ್ಯಯ ಬಂತೆ, ಅದಕ್ಕೆ ನಮಗೆ ಏನ್ ಗುರ್ತಾಗ್ಬಿಡುತ್ತೆ? ಭವಿಷ್ಯತ್. ಹೋಗಿದ್ದೆ ಅಂದ್ರೆ ಭೂತ, ಹೋಗುತ್ತೇನೆ ಅಂದ್ರೆ ಈಗ ಸದ್ದ ಪ್ರೆಸೆಂಟ್ ಅಲ್ಲಿ ಇದೆ ಅಂತ. ಇದನ್ನ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಅದ್ರ ಹಿಂದೆ ಬರುವಂತ ಲಾಸ್ಟ್ ಕೊನೆಯಲ್ಲಿ ಬರುವಂತ ಪ್ರತ್ಯಯಗಳಿಗೆ ನಾವು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಈ ತರ ಪ್ರತ್ಯಯಗಳನ್ನ ತಿಳ್ಕೊಳ್ಳಿಕ್ ಆಗಲ್ಲ. ಅಲ್ಲಿ ಏನ್ ಮುಖ್ಯವಾಗಿ ಬೇಕಂದ್ರೆ ಸಾಮಾನ್ಯವಾಗಿ ವರ್ಬ್ ಬೇಕು. ಯಾವ ವರ್ಬ್ ಯಾವ ಟೆನ್ಸ್ ಅಲ್ಲಿ ಬರುತ್ತಲ್ಲ ಅದನ್ನೇ ಈ ಟೆನ್ಸ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್. ನಾನು ಮೊದಲೇ ಹೇಳಿದೀನಿ, ಹೆಲ್ಪಿಂಗ್ ವರ್ಬಿಗೆ ಕನ್ನಡದಲ್ಲಿ ಅರ್ಥ ಇರಲ್ಲ. ಅಂದ್ರೆ ಇದು ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಎರಡು ರೀತಿ ಹೊಡೆದಿದ್ದೀವಿ, ಪ್ರೈಮರಿ ಆಕ್ಸಿಲರಿ ವರ್ಬ್ ಮತ್ತು ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ. ಇನ್ಮೇಲೆ ನಾವು ಇದನ್ನ ಹೆಲ್ಪಿಂಗ್ ವರ್ಬ್ ಅನ್ಬೋದು, ಆಕ್ಸಿಲರಿ ವರ್ಬ್ ಅಂತಾನೆ ಹೇಳ್ಬೋದು. ಇನ್ ಮುಂದೆ ನಡೆಯುವಂತ ಕ್ಲಾಸ್ ಅಲ್ಲಿ ನಾನು ಹೆಲ್ಪಿಂಗ್ ವರ್ಬ್ ಅಂತಾನೆ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಯಾವ ತರ ಅಂದ್ರೆ ನಾವು ಮೇನ್ ವರ್ಬ್ ಅನ್ನ ಆಕ್ಷನ್ ವರ್ಬ್ ಮತ್ತು ಲಿಂಕಿಂಗ್ ವರ್ಬ್ ಅಂತ ಯಾವ ತರ ಡಿವೈಡ್ ಮಾಡ್ಕೊಂಡಿದೀವಿ. ಆಮೇಲೆ ಲಿಂಕಿಂಗ್ ವರ್ಬ್ ಅನ್ನು ಮೇನ್ ವರ್ಬ್ ಅಂತ ಕರಿಬಹುದು, ಅಥವಾ ಆಕ್ಷನ್ ವರ್ಬ್ ಅನ್ನು ಮೇನ್ ವರ್ಬ್ ಅಂತ ಕರಿಬಹುದು. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಅನ್ನು ಕೂಡ ನಾವು ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ ಡಿವೈಡ್ ಮಾಡ್ಕೊಂಡಿದೀವ. ಅದನ್ನೇ ನಾವು ಹೆಲ್ಪಿಂಗ್ ವರ್ಬ್ ಅನ್ಬಹುದು, ಆಕ್ಸಿಲರಿ ವರ್ಬ್ ಅನ್ಬಹುದು. ಮಾಡೆಲ್ ಬಂದಿದ್ರೆ ಮಾಡೆಲ್ ಅಂತ ಹೇಳ್ಬಹುದು. ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್ ಬಂದಿರುತ್ತೆ. ಇದರದ್ದು ಹೆಲ್ಪಿಂಗ್ ವರ್ಬ್. ಇದನ್ನ ಯಾವ ತರ ಬಳಕೆ ಮಾಡ್ಬೇಕು ಅನ್ನೋದು ಈ ಕ್ಲಾಸ್ ಅಲ್ಲಿ ನಾವು ಕಲಿತೀವಿ. ಹಾಗಾದ್ರೆ ಮೇನ್ ವರ್ಬ್ ಏನಾಗಿರುತ್ತೆ ಅಂದ್ರೆ V1. ಆಕ್ಷನ್ ವರ್ಬ್ ಅಲ್ಲಿ V1, V2, V3, V4 ಅಂತ ಮಾಡಿದೀವಲ್ಲ. ಪ್ರೆಸೆಂಟ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ. ಅದರಲ್ಲಿ ಇಲ್ಲಿ ಬಳಸುವಂತ ಮುಖ್ಯ ಕ್ರಿಯಾಪದ ಯಾವ್ದಾಗಿರುತ್ತೆ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ V1 ಶಬ್ದ ಆಗಿರುತ್ತೆ. V1 ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ವರ್ಬ್ ಅಂತ. ಹಾಗಾದ್ರೆ ಇದನ್ನ ಈಗ ನೀವು ಲೆಕ್ಕ ಇಟ್ಕೊಂಡ್ಬಿಡ್ಬೇಕು. ಡೂ ಮತ್ತು ಡಸ್ ಇವೆರಡು ಹೆಲ್ಪಿಂಗ್ ವರ್ಬ್ ಜೊತೆಗೆ V1 ವರ್ಬ್ ಅಂದ್ರೆ ಆ ಟೆನ್ಸ್ ಅನ್ನ ಏನಂತ ಕರಿತೀವಿ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಕರಿತೀವಿ. ಇಷ್ಟೇ ನೋಡಿ. ಡೂ ಮತ್ತು ಡಸ್ ಮೇನ್ ವರ್ಬ್ V1 ಬಂದಿತ್ತಂದ್ರೆ ಆ ವಾಕ್ಯದಲ್ಲಿ ಈ ಶಬ್ದಗಳು ಬಂದಿದ್ರೆ ಅದನ್ನ ಯಾವ ಟೆನ್ಸ್ ಅಂತ ಕರಿತೀವಿ ಅಂದ್ರೆ ಯಾವ ಟೆನ್ಸ್ ಅಂತ ಕರಿತೀವಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಕರಿತೀವಿ. ಇದರ ಅರ್ಥ ಇದೇ ಸ್ನೇಹಿತರೆ. ಯಾವ ಹೆಲ್ಪಿಂಗ್ ವರ್ಬ್ ಯಾವ ಮೇನ್ ವರ್ಬ್ ಬಂದು ಕೂಡಿರುತ್ತಲ್ಲ ಅದಕ್ಕೊಂದು ಹೆಸರು ಕೊಟ್ಟಿವಿ ನಾವು, ಯಾವ ಟೆನ್ಸ್ ಅನ್ನೋದು. ಅದನ್ನ ಟೆನ್ಸ್ ಚಾಪ್ಟರ್ ಅಂತ ಡಿಕ್ಲೇರ್ ಆಗಿ. ವರ್ಬ್ ಕಲಿಯೋದು ಒಂದೇ, ವರ್ಬ್ ಬಗ್ಗೆ ಕಲಿಯೋದು ಒಂದೇ, ಟೆನ್ಸ್ ಬಗ್ಗೆ ಕಲಿಯೋದು ಒಂದೇ, ಸರಿನಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಗ್ಗೆ ನೋಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ನೀವು ಈಗಾಗಲೇ ಬಹಳಷ್ಟು ನಿಮ್ಮ ಹಿಂದಿನ ತರಗತಿಯಲ್ಲಿ ಅಂದ್ರೆ ನಿಮ್ಮ ಸ್ಕೂಲಲ್ಲಿ ಆಯ್ತು, ಕಾಲೇಜಲ್ಲಿ ಆಯ್ತು, ಹೈಸ್ಕೂಲ್ ಅಲ್ಲಿ ಆಯ್ತು ಕೇಳಿರ್ಬೋದು. ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ರ ಪಾಸಿಟಿವ್, ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್,
WH ಕ್ವಶನ್ಸು, SR/No ಕ್ವಶನ್ಸು ಅಂತ ತುಂಬಾ ವಾಕ್ಯಗಳು ಮಾಡೋದು ಕಲ್ತಿರಲ್ಲ. ಈಗ ಅದ್ರ ಬಗ್ಗೆನೇ ಈ ಕ್ಲಾಸಲ್ಲಿ ಡಿಟೇಲ್ ಆಗಿ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಡು ಹೋಗ್ತೀವಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಅಂದ್ರೆ ಡೂ ಮತ್ತು ಡಸ್. ಡೂ ಯಾರ ಜೊತೆ ಬಳಕೆ ಮಾಡ್ಬೇಕಂದ್ರೆ ಒಂದು ವಾಕ್ಯ ನಮಗೆ ರೆಡಿ ಮಾಡ್ಬೇಕಾದ್ರೆ, ಒಂದು ವಾಕ್ಯ ನಮಗೆ ರೆಡಿ ಆಗ್ಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಏನ್ ಬೇಕಾಗಿತ್ತು ಅಂದ್ರೆ ಸಬ್ಜೆಕ್ಟ್ ಬೇಕು, ವರ್ಬ್ ಬೇಕು, ಅಬ್ಜೆಕ್ಟ್ ಬೇಕು. ಅಬ್ಜೆಕ್ಟ್ ಬೇಕೋ ಬೇಡ ಅಂತ ಡಿಸೈಡ್ ಮಾಡೋದು ವರ್ಬ್ ಬೇಕು. ಹಾಗಾದ್ರೆ ನಮಗೆ ಸಬ್ಜೆಕ್ಟ್ ಮತ್ತು ವರ್ಬ್ ಮುಖ್ಯವಾಗಿ ಬೇಕು. ಹಾಗಾದ್ರೆ ಈಗಾಗಲೇ ನಾವು ಸಬ್ಜೆಕ್ಟ್ ಯಾರ್ಯಾರ ಆಕಾರ ಅನ್ನೋದು ತಿಳ್ಕೊಂಡಿದ್ದೀವಿ, ನೌನ್ ಮತ್ತು ಪ್ರೊನೌನ್ ಆಕಾರ ಅನ್ನೋದು ಗುರುತಾಯ್ತು. ಹಾಗಾದ್ರೆ ವರ್ಬ್ ನಾವು ಯಾವ ವಾಕ್ಯ ಹೇಳಬೇಕು ಅನ್ನೋದು ವರ್ಬ್ ಗುರುತಾಗಬೇಕು. ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಮೇನ್ ವರ್ಬ್ ಯಾವ್ದು ಬರುತ್ತೆ ಅಂದ್ರೆ V1 ಬರುತ್ತೆ. ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಬರುತ್ತೆ ಅಂದ್ರೆ ಡೂ ಮತ್ತು ಡಸ್. ಡೂ ಹೆಲ್ಪಿಂಗ್ ವರ್ಬ್ ಯಾರ್ಯಾರ ಜೊತೆ ಯೂಸ್ ಆಗುತ್ತೆ ಅಂದ್ರೆ ಐ ಜೊತೆ ಯೂಸ್ ಆಗುತ್ತೆ, ಯು ಜೊತೆ ಯೂಸ್ ಆಗುತ್ತೆ, ಇನ್ನೊಂದು ಯು ಜೊತೆನೂ ಯೂಸ್ ಆಗುತ್ತೆ, ಆಮೇಲೆ ದೇ ಜೊತೆ ಯೂಸ್ ಆಗುತ್ತೆ, ಬಳಸಬೇಕು. ದೇ ಜೊತೆ ಬಳಸ್ತೀವಿ. ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಟ್ಟ ಭಯ ಪಡಕ್ ಹೋಗ್ಬಿಡಿ, ಆರಾಮಾಗಿ ಕಲಿಬಹುದು ಇಂಗ್ಲಿಷ್ ಅನ್ನು, ಏನ್ ಟಫ್ ಆಗಲ್ಲ. ದೇ ಜೊತೆ ಯೂಸ್ ಆಗುತ್ತೆ. ಡಸ್ ಯಾರ ಜೊತೆ ಯೂಸ್ ಆಗುತ್ತೆ ಅಂದ್ರೆ ಈ ಜೊತೆ ಯೂಸ್ ಆಗುತ್ತೆ, ಆಮೇಲೆ ಸಿ ಜೊತೆ ಯೂಸ್ ಆಗುತ್ತೆ, ಆಮೇಲೆ ಇಟ್ ಜೊತೆ ಯೂಸ್ ಆಗುತ್ತೆ. ಡೂ ಮತ್ತು ಡಸ್ ಇವುಗಳನ್ನು ಬಳಸೋದು ವಾಕ್ಯದಲ್ಲಿ ಯಾವ ರೀತಿ ಅಂದ್ರೆ ಈಗ ಹೇಳ್ತೀನಿ. ಮುಖ್ಯವಾಗಿ ನಮಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದ್ರೆ ಸಾಮಾನ್ಯ ವರ್ತಮಾನ ಕಾಲ. ಈ ಕಾಲನ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಅಂದ್ರೆ ಡೂ ಮತ್ತು ಡಸ್. ಯಾಕಂದ್ರೆ ನಾಳೆ ನಾವು ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕಾದ್ರೆ ಪ್ರೆಸೆಂಟ್ ಸಿಂಪಲ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡಬೇಕಾದ್ರೆ ಆಕ್ಟಿವ್ ಪ್ಯಾಸಿವ್ ಮಾಡಬೇಕಾದ್ರೆ ಇವೆಲ್ಲ ನಮಗೆ ಬೇಸಿಕವಾಗಿ ಗುರ್ತಿರಬೇಕು. ಅವಾಗಲೇ ನಮಗೆ ಡೀಟೇಲ್ ಆಗಿ ಇಂಗ್ಲಿಷ್ ಇವೆಲ್ಲ ಡೀಟೇಲ್ ಆಗಿ ಹೇಳ್ಬಿಟ್ಟಿವಿ ಅಂದ್ರೆ ಇಂಗ್ಲಿಷ್ ನಮಗೆ ಅರ್ಥ ಆಗ್ಬಿಡುತ್ತೆ. ನಾನು ಕ್ಲಾಸಲ್ಲಿ ಮಾಡೋದೇನು ಅಂದ್ರೆ ನೀವು ಯಾವುದೋ ಒಂದು ಕಾಂಪಿಟೇಟಿವ್ SSC ಇರಬೇಕು, ಬ್ಯಾಂಕಿಂಗ್ ಇರ್ಬೋದು, TET ಇರ್ಬೋದು, CET ಇರ್ಬೋದು, ಅಥವಾ PSI ಇರ್ಬೋದು, ಅಥವಾ ನೀವು ಇಂಗ್ಲಿಷ್ ಕಲಿಬೇಕಂತ ಏನಾದರೂ ಆಸೆ ಇಟ್ಕೊಂಡು ನೀವು ಕಲಿತಾ ಇದ್ರೆ ನಾನೇನಂದ್ರೆ ಇಂಗ್ಲಿಷ್ ಯಾವ ತರ ಇದೆ ಅನ್ನೋದು ಒಂದು ಚೌಕಟ್ಟು ಹಾಕ್ಬಿಟ್ಟು ಬಿಡ್ತೀನಿ. ಈ ತರ ಇದೆ ಇಂಗ್ಲಿಷ್ ಅನ್ನೋಂತ ಆ ಇಂಗ್ಲಿಷ್ ಅನ್ನು ನೋಡೋ ದೃಷ್ಟಿಕೋನ ಯಾವ ತರ ಇರಬೇಕು ಅನ್ನೋದು ನಾನು ಹೇಳ್ಬಿಟ್ಟೆ ಅಂದ್ರೆ ಆಮೇಲೆ ನಿಮ್ ಕಾನ್ಸೆಪ್ಟ್ ಅನ್ನ ತಾನೇ ಬಿಲ್ಡ್ ಮಾಡ್ಕೊಂಡು ಹೋಗ್ಬಿಡ್ತೀರ. ನೀವು ಅದನ್ನ ನೋಡಿದ ಕೂಡಲೇ ಇದು ಈ ತರ ಆಗತ್ತೆ, ಈ ತರ ಇದೆ ಅನ್ನೋದು ನೀವು ಬೇಸಿಕ್ ಎಲ್ಲ ಗುರ್ತಾಗಿತ್ತು ಅಂದ್ರೆ ನಮ್ಗೆ ತಾನೇ ಇಂಗ್ಲಿಷ್ ಬಗ್ಗೆ ಭಯ ಹೋಗ್ಬಿಡುತ್ತೆ. ಸರಿನಾ? ಮೇನ್ ವರ್ಬ್ ಯಾವ್ದಂದ್ರೆ V1 ವರ್ಬ್ ಅಂದ್ರೆ ಪ್ರೆಸೆಂಟ್ ವರ್ಬ್. ನಾವು ಆಕ್ಷನ್ ವರ್ಬ್ ಅಲ್ಲಿ ಇದೀವಲ್ಲ, ಲಿಸ್ಟ್ ಮಾಡಿದೀವಲ್ಲ, ಆ ಲಿಸ್ಟ್ ಅಲ್ಲಿ V1 ವರ್ಬ್ ಅನ್ನ ತಗೋಬೇಕು. ಹಾಗಾದ್ರೆ ನಾವು ಇಲ್ಲಿ ಬರೆದಂತ ವಾಕ್ಯಗಳನ್ನು ಯಾವ ವಾಕ್ಯ ಅಂತ ಹೇಳ್ಬೋದು ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಪಾಸಿಟಿವ್ ಸೆಂಟೆನ್ಸ್. ಹಾಗಾದ್ರೆ ನಮಗೆ ಮುಖ್ಯವಾಗಿ ನೋಡಿ ಇಲ್ಲಿ ಸ್ನೇಹಿತರೆ, ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನೋ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಲ್ಲ. ಇದು ಬಹಳ ಇಂಪಾರ್ಟೆಂಟ್. ಪಾಸಿಟಿವ್ ಪ್ರೆಸೆಂಟ್ ಟೆನ್ಸ್ ಅದ ಪಾಸಿಟಿವ್ ವಾಕ್ಯದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಎರಡು ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್ ಅನ್ನ ಬಳಸಲ್ಲ. ಸರಿನಾ? ಇದು ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಪಾಸಿಟಿವ್ ಸೆಂಟೆನ್ಸ್ ನೋ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ನೋಡಿ, ಐ ರೈಟ್ ಎ ಸ್ಟೋರಿ ಅಂತಿದೆ. ಐ ನಮಗೆ ಗೊತ್ತಿದೆ ಸಬ್ಜೆಕ್ಟ್ ಆಗತ್ತೆ, ರೈಟ್ ವರ್ಬ್ ಆಯ್ತು, ಸ್ಟೋರಿ ಏನೈತು ಅಂದ್ರೆ ಅಬ್ಜೆಕ್ಟ್ ಆಯ್ತು. ಹಾಗಾದ್ರೆ ಇದು ಯಾವ ಟೆನ್ಸ್ ಅಂದ್ರೆ ನಮಗೆ ಗೊತ್ತಾಗಿಬಿಡುತ್ತೆ. ಮೇನ್ ವರ್ಬ್ V1 ಬಂತಂದ್ರೆ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅದು ವಾಕ್ಯ. ಅದಕ್ಕೆ ಇಲ್ಲಿ ಬರೆದಿದ್ದೀನಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಐ ರೈಟ್ ವಾಟ್ ಸ್ಟೋರಿ. ಸ್ನೇಹಿತರೆ, ಈಗಾಗಲೇ ಈ ಕ್ಲಾಸ್ ಅಲ್ಲಿ ನಾನು 9 ವಿಡಿಯೋಸ್ಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ. ಅದನ್ನ ದಯವಿಟ್ಟು ಅದನ್ನ ನೋಡ್ಕೊಂಡು ಬಂದ್ರೆ ನಿಮ್ಗೆ ಸಡನ್ಲಿ ಇವತ್ತಿನ ಕ್ಲಾಸ್ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಆ ಕ್ಲಾಸ್ ಅನ್ನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಸಬ್ಜೆಕ್ಟ್ ಆಯ್ತು, ವರ್ಬ್ ಆಯ್ತು, ಅಬ್ಜೆಕ್ಟ್ ಆಯ್ತು. ನಮ್ಮ ಸೂತ್ರದ ಪ್ರಕಾರ ಒಂದು ಸಬ್ಜೆಕ್ಟ್ ಆಯ್ತು, ವರ್ಬ್ ಆಯ್ತು, ಒಂದು ಅಬ್ಜೆಕ್ಟ್ ಆಯ್ತು. ಹಾಗಾದ್ರೆ ಇದು ಯಾವ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಆಯ್ತು ಅಂದ್ರೆ ಅದು ಯಾವ ವಾಕ್ಯ ಅಂದ್ರೆ ಪಾಸಿಟಿವ್ ವಾಕ್ಯ. ಇದರ ಕನ್ನಡದಲ್ಲಿ ಅರ್ಥ ಏನಂದ್ರೆ ನಾನು ಒಂದು ಕಥೆಯನ್ನು ಬರೆಯುತ್ತೇನೆ. ಈಗ ತೇನೇನು ಪ್ರತ್ಯಯ ಅಂತ, ಹಾಗಾದ್ರೆ ಪ್ರೆಸೆಂಟ್. ನಾನು ಒಂದು ಕಥೆಯನ್ನು ಬರೆಯುತ್ತೇನೆ. ಹಾಗಾದ್ರೆ ವರ್ಬ್ ಯಾವ್ದಿದೆ? V1 ಇದೆ. ಅದಕ್ಕೆ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಯಾವ ವಾಕ್ಯ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಬರೆದಂತ ಟೋಟಲ್ ಎಷ್ಟು ಟೆನ್ಸ್ ಅದು ಅಂದ್ರೆ 12 ಟೆನ್ಸ್ ಆಗ್ತವೆ. ಗೊತ್ತಾಗುತ್ತೆ ನಿಮಗೆ. ಸರಿನಾ? ಇಲ್ಲಿ ಬರೆದಂತ ವಾಕ್ಯದಲ್ಲಿ ಐ, ವಿ, ಯು, ಹಿ, ಸಿ, ಇಟ್ ಮತ್ತು ದೇ ಇವುಗಳು ಐ ಇಂದ ಹಿಡಿದು ಯು, ಹಿ, ಸಿ, ಇಟ್ ಇವುಗಳನ್ನ ಸಿಂಗುಲರ್ ಪ್ರೊನೌನ್ ಅಂತ ಹೇಳ್ತೀವಿ. ಸಿಂಗುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂದ್ರೆ ಬಹುವಚನ ಅಂತ. ಇಲ್ಲಿದೆಯಲ್ಲ ವಿ, ಯು, ದೇ ಇವುಗಳನ್ನ ಪ್ಲೂರಲ್ ಅಂತ ಹೇಳ್ತೀವಿ. ಪ್ಲೂರಲ್ ಪ್ರೊನೌನ್ ಅಂತಾನು ಹೇಳ್ತೀವಿ. ಏಕವಚನಕ್ಕೆ ಇವುಗಳನ್ನು ಬಳಕೆ ಮಾಡ್ತೀವಿ, ಇವುಗಳನ್ನ ಬಹುವಚನಕ್ಕೆ ಬಳಕೆ ಮಾಡ್ತೀವಿ. ಯಾವುದು? ವಿ, ಯು, ದೇ
ಐ ಯು ಹಿ ಸಿ ಇಟ್ ಸಿಂಗುಲರ್, ಇವು ಮೂರು ಪ್ಲೂರಲ್. ಹಾಗಾದ್ರೆ ಐ ಮತ್ತು ವಿ ನ ಫಸ್ಟ್ ಪರ್ಸನ್ ಅಂತ ಕರಿತೀವಿ ಅಂತ ನಾವು ಕಲ್ತಿದ್ದೀವಿ. ಯು ನ ಸೆಕೆಂಡ್ ಪರ್ಸನ್ ಅಂತ ಕರಿತೀವಿ. ಹಿ ಸಿ ಇಟ್ ದೇ ನ ಥರ್ಡ್ ಪರ್ಸನ್ ಅಂತ ಕರಿತೀವಿ ಸ್ನೇಹಿತರೆ. ಈಗ ಮುಖ್ಯವಾಗಿ ಲಕ್ಷ ಕೊಡುವುದಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಯಾರಂದ್ರೆ ಹಿ ಸಿ ಇಟ್. ಥರ್ಡ್ ಪರ್ಸನ್ ಸಿಂಗುಲರ್ ಯಾರಂದ್ರೆ ಹಿ ಸಿ ಇಟ್. ಥರ್ಡ್ ಪರ್ಸನ್ ಪ್ಲೂರಲ್ ಯಾರಂದ್ರೆ ದೇ. ಸೆಕೆಂಡ್ ಪರ್ಸನ್ ಯಾರಂದ್ರೆ ಯು. ಒಂದ್ ಯು ನೀನು, ಇನ್ನೊಂದು ಯು ನೀವು. ಹಾಗಾದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಯು, ಥರ್ಡ್ ಪರ್ಸನ್ ಪ್ಲೂರಲ್ ಅಂದ್ರೆ ಯು, ಫಸ್ಟ್ ಪರ್ಸನ್ ಸಿಂಗುಲರ್ ಅಂದ್ರೆ ಐ, ಸೆಕೆಂಡ್ ಪರ್ಸನ್ ಫಸ್ಟ್ ಪರ್ಸನ್ ಪ್ಲೂರಲ್ ಅಂದ್ರೆ ವಿ. ಇಷ್ಟು ಗೊತ್ತಾಯ್ತು ಸ್ನೇಹಿತರೆ. ಈ ವಾಕ್ಯನ ಇದರಲ್ಲಿ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಏನಿದೆ ಅಂದ್ರೆ ನೋಟ್ ಇದೆ. ಈ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅದು ತನ್ನದೇ ಆದ ಒಂದು ಲಕ್ಷಣಗಳಿದಾವೆ. ಆ ಲಕ್ಷಣಗಳು ಏನಂದ್ರೆ ನಾನು ಈ ತರ ಇರ್ತೀನಿ ಗ್ರಾಮರ್ ಅಲ್ಲಿ, ನಾನು ಬಂದ್ರೆ ನಾನು ನೋಡ್ಲಿಕ್ಕೆ ಈ ತರ ಕಾಣ್ತೀನಿ ಅನ್ನೋದು ಹೇಳುತ್ತೆ. ಮುಖ್ಯವಾಗಿ ಒಂದು ಸಬ್ಜೆಕ್ಟ್ ಬೇಕು, ಒಂದು ವರ್ಬ್ ಇರುತ್ತೆ. ಆ ವರ್ಬ್ ಯಾವ್ದು ಇರುತ್ತೆ ಅಂದ್ರೆ V1 ಆಗಿರುತ್ತೆ ಅನ್ನೋದು ಗೊತ್ತಾಯ್ತು. ಪಾಸಿಟಿವ್ ವಾಕ್ಯದಲ್ಲಿ ಡೂ ಮತ್ತು ಡಸ್ ನಾವು ಬಳಸಲ್ಲ ಅನ್ನೋದು ಗೊತ್ತಾಯ್ತು ಸ್ನೇಹಿತರೆ. ಹಾಗಾದ್ರೆ ಐ ರೈಟ್ ಎ ಸ್ಟೋರಿ ಸಬ್ಜೆಕ್ಟ್ ಆಯ್ತು. ವಿ ಗೋ V1 ವರ್ಬ್, ಟು ಪ್ರಿಪೋಸಿಷನ್ ಅಬ್ಜೆಕ್ಟ್ ಆಯ್ತು. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇದು. ನಾವು ಶಾಲೆಗೆ ಹೋಗುತ್ತೇವೆ. ನಾನು, ನಾವು, ನೀನು, ನೀವು, ಅವನು, ಅವರು, ಅವಳು, ಇಟ್ ಅದು ಅಥವಾ ಇದು, ದೇ ಅವರು ಅಥವಾ ಅವುಗಳು ಅಂತ ಬಳಸ್ತೀವಿ. ಹಾಗಾದ್ರೆ ಮತ್ತೆ ನೋಡಿ, ಯು ಸಬ್ಜೆಕ್ಟ್ ಸಿಂಗ್ V1 ವರ್ಬ್, ಸಿಂಗ್, ಸ್ಯಾಂಗ್, ಸಂಗ್. V1 ಬಂದಿದೆ ಅಂದ್ರೆ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಆಯ್ತು. ಸಾಂಗ್ ಅಬ್ಜೆಕ್ಟ್ ಆಯ್ತು. ಯು ಸಬ್ಜೆಕ್ಟ್ ಆಯ್ತು. ಪ್ಲೇ V1 ವರ್ಬ್ ಆಯ್ತು, ಅದಕ್ಕೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಆಯ್ತು. ಕ್ರಿಕೆಟ್ ಅಬ್ಜೆಕ್ಟ್ ಆಯ್ತು. ನೋಡಿ ಸ್ನೇಹಿತರೆ, V1 ಬಂದಿದೆ, ಅದಕ್ಕೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನೋದು ನಮ್ಗೆ ನೋಡಿದ ಕೂಡಲೇ ಗುರ್ತಾಗ್ಬಿಡುತ್ತೆ ವಾಕ್ಯನ. ಆಮೇಲೆ ದೇ ವಾಚ್ ಟಿವಿ ಸಬ್ಜೆಕ್ಟ್ ಆಯ್ತು, ವರ್ಬ್ ಆಯ್ತು, ಆಬ್ಜೆಕ್ಟ್ ಆಯ್ತು ಸ್ನೇಹಿತರೆ. ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ಲಕ್ಷ ಕೊಡ್ಬೇಕು. ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲಿ, ಥರ್ಡ್ ಪರ್ಸನ್ ಸಿಂಗುಲರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅದ ಪಾಸಿಟಿವ್ ವಾಕ್ಯದಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಯಾರಿಗಾರಲ್ಲ, ಹಿ ಸಿ ಇಟ್, ಇಲ್ಲಿ ಬರುವಂತ ವರ್ಬಿಗೆ ಎಸ್ ಹಚ್ಚಬೇಕಾಗತ್ತೆ. ಇದು ರೂಲ್ಸ್. ಅದಕ್ಕೆ ನಾವು ಬಹಳಷ್ಟು ಏನಪ್ಪಾ ಇದು ಇಂಗ್ಲಿಷ್ ಟಾಸ್ಕು ಸೇ ಮಾತಾಡ್ತಾರೆ, ಏನ್ ಅರ್ಥ ಆಗಲ್ಲ ಅಂತ ಹೇಳ್ತೀವಲ್ಲ, ಅಲ್ಲಿ ರೂಲ್ಸ್ ಇದೆ. ಅಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಪಾಸಿಟಿವ್ ವಾಕ್ಯದಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಬಂದಿದ್ರೆ ಅಲ್ಲಿ ಐ ಎಸ್ ಹಚ್ಚಬೇಕಂತಿದೆ. ನೋಟ್ ನಂಬರ್ 1 ಇಲ್ಲಿ ಹೇಳುತ್ತೆ. ನೋಟ್ ನಂಬರ್ 1 ಯಾವ ತರ ಬಳಸಬೇಕು ಅನ್ನೋದು ಈಗ ನಾನು ಇಲ್ಲಿ ಬಳಸಿದ್ದೀನಿ ನೋಡಿ. ಇಲ್ಲಿ ನೋಡಿದ್ರೆ ರೈಟ್ ಆಗಿದೆ, ಇಲ್ಲಿ ನೋಡಿದ್ರೆ ರೈಟ್ಸ್ ಆಗಿದೆ. ಹಿ ರೈಟ್ಸ್ ಎ ಸ್ಟೋರಿ, ಅವನು ಕಥೆಯನ್ನು ಬರೆಯುತ್ತಾನೆ. ಸೇಮ್. ಹಾಗಾದ್ರೆ ಈ ಸಬ್ಜೆಕ್ಟ್ ಆಯ್ತು, ಇದು V1 ವರ್ಬ್. ಹಾಗಾದ್ರೆ ಇಲ್ಲಿ ಏನ್ ಸೇರಿಸಿದೀವಿ, ಎಸ್ ಸೇರಿಸಿದೀವಿ, ಇದು ಆಬ್ಜೆಕ್ಟ್ ಅಂತ. ಇದನ್ನೇ ಕೆಲವೊಬ್ರು ಟೀಚರ್ ಏನಂತ ಹೇಳ್ತಾರೆ ಅಂದ್ರೆ V5 ವರ್ಬ್ ಅಂತ ಬಳಸ್ತಾರೆ. V5 ಅಂತಾರೆ, ಕೆಲವೊಬ್ರು ಮುಂದೆ ಹೋದಂಗ V6 ಅಂತಾರೆ. ಆದ್ರೆ ಅಲ್ಲ, V5 V4 ಅಂತ ಮುಖ್ಯವಾಗಿರೋದೇ V4 ಮಟ ಬರುತ್ತೆ. V1 V2 V3 V4 ಅಂತ. ಇದನ್ನ V5 ಅನ್ಬಾರ್ದು, ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅದ ಕ್ಯಾರೆಕ್ಟರ್ ಲಕ್ಷಣ ಅಂತ ತಿಳ್ಕೊಬೇಕು. ಇದು ಈ ತರ ಇದೆ. ಥರ್ಡ್ ಪರ್ಸನ್ ಹಿ ಸಿ ಇಟ್ ಸಿಂಗುಲರ್ ಏನಿರುತ್ತಲ್ಲ ಅಲ್ಲಿ ವರ್ಬ್ ಬಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಐ ಎಸ್ ಬಳಸ್ತೀವಿ ಅಂತ ನೋಡಿ. ಇಲ್ಲಿ ಗೋಸ್ ಆಗಿದೆ, ಇಲ್ಲಿ ಏನಿತ್ತು ವಿ ಗೋ ಟು ಸ್ಕೂಲ್. ಇಲ್ಲಿ ನೋಡಿ ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ಅಥವಾ ಫಸ್ಟ್ ಪರ್ಸನ್ ಸಿಂಗುಲರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬಂದ್ರು ಕೂಡ ಗೋ ಚೇಂಜ್ ಆಗಲ್ಲ. ಆದ್ರೆ ಥರ್ಡ್ ಪರ್ಸನ್ ಯಾವುದೇ ಮೇನ್ ವರ್ಬ್ V1 ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲಿ ಬಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ವಾಕ್ಯದಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಚೇಂಜ್ ಆಗುತ್ತೆ. ನೋಡಿ ಪ್ಲೇಸ್ ಆಯ್ತಾ, ಎಸ್ ಹಚ್ಚಿದೀವಿ ನೋಡಿ, ಎಸ್ ಹಚ್ಚಿದೀವಿ. ಎಸ್ ಇದನ್ನ ಯಾವ ತರ ಕಂಡುಹಿಡ್ಕೋಬೇಕಂದ್ರೆ ಇದು ಅಬ್ಜೆಕ್ಟ್, ಇದು ಪ್ರಿಪೋಸಿಷನ್ ಅಬ್ಜೆಕ್ಟ್. ಹಿ ರೈಟ್ಸ್, ಸಿ ಗೋಸ್ ಟು ಸ್ಕೂಲ್, ಇಟ್ ಪ್ಲೇಸ್, ಈ ತರ ಹೇಳ್ತೀವಿ. ಅದಕ್ಕೆ ಹಿ ಕಮ್ಸ್ ಅಂತ ಹೇಳ್ತೀವಿ. ಹಿ ಕಮ್ ಅನ್ಬಾರ್ದು, ಹಿ ಕಮ್ಸ್ ಅವನು ಬರುತ್ತಾನೆ, ಅವನು ಹೋಗುತ್ತಾನೆ. ಹಿ ಗೋಸ್, ಈ ತರ ಗೊತ್ತಾಗ್ತಾ ಇದೆಯಾ? ಈ ತರ. ಇದು ನೋಟ್ ನಂಬರ್ 1 ಏನಂದ್ರೆ ಯಾವ ಕ್ರಿಯಾಪದ, ಯಾವ ವರ್ಬ್ SH CH O X ಇವುಗಳಿಂದ ಎಂಡ್ ಆಗಿರುತ್ತಲ್ಲ ಆ ಶಬ್ದಕ್ಕೆ ನಾವು ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲಿ ಏನ್ ಹಚ್ಚಬೇಕಂದ್ರೆ ES ಹಚ್ಚಬೇಕು. ಈ ಉದಾಹರಣೆಗೆ O ಇಂದ ಕೊನೆಗೊಂಡಿದ್ದ ಶಬ್ದ ನಮಗೆ ಸಿಕ್ತು, ಅದಕ್ಕೆ ನಾವು ಗೋ ಇದ್ದಿದ್ದೇನ್ ಮಾಡಿದ್ವಿ, ಗೋಸ್, ES ಸೇರಿಸಿದೀವಿ. ಹಾಗಾದ್ರೆ ಸರ್ ಇವುಗಳು ಇಲ್ಲದೆ ಶಬ್ದ ಇತ್ತಂದ್ರೆ SH CH O X ಇವುಗಳು ಇಲ್ಲದೆ ಬೇರೆ ಶಬ್ದಗಳು ಇರ್ತವೆ. ಉದಾಹರಣೆಗೆ ಇಲ್ಲಿ ಬರೆದಿದ್ದೀನಿ ನೋಡಿ, ರೈಟ್, ಸಿಂಗ್ ಅಂತಿದೆ. ಇವುಗಳು ಥರ್ಡ್ ಪರ್ಸನ್ ಅಲ್ಲಿ ಬಂದ್ರೆ
ಸಿ ಸಿಂಗ್ಸ್, ಓನ್ಲಿ ಎಸ್ ಹಚ್ಚೋದು, ಓನ್ಲಿ ಎಸ್ ಯಾಡ್ ಮಾಡೋದು. ಈಗ ನೋಡಿ ಹಿ ರೈಟ್ಸ್, ಸಿ ಸಿಂಗ್ಸ್, ಈ ತರ. ಆಮೇಲೆ ಇಟ್ ಪ್ಲೇಸ್. ಈಗ ಹೇಳ್ತೀನಿ, ಒಂದೇ ಪಾಯಿಂಟ್ ತಿಳಿತಾ, ಎಸ್ ಎಸ್ ಎಚ್ ಸಿ ಎಚ್ ಓ ಎಕ್ಸ್, ಈ ಶಬ್ದಗಳಿಂದ, ಇವು ಅಕ್ಷರಗಳಿಂದ ಕ್ರಿಯಾಪದದ ಕೊನೆಗೆ ಬಂದಿರಬೇಕು. ಈ ಅಕ್ಷರಗಳು ವರ್ಗದ ಕೊನೆಗೆ ಬಂದಿರಬೇಕು. ಈ ತರ ಗೋ ಕೊನೆಗೆ ಬಂದಿದೆ ಓ, ಅದಕ್ಕೆ ಏನ್ ಮಾಡಬೇಕು ನಾವು ಎಸ್ ಹಚ್ಚಬೇಕು. ಎರಡನೇದು ನೋಟ್ ನಂಬರ್ 2 ಏನ್ ಹೇಳುತ್ತಂದ್ರೆ, ಯಾವ ಕ್ರಿಯಾಪದ ವಾಯಿಂದ ಕೊನೆಗೊಂಡಿರುತ್ತೆ, ಯಾವ ಕ್ರಿಯಾಪದ ವಾಯಿಂದ ಕೊನೆಗೊಂಡಿರುತ್ತೆ, ಅದರ ಹಿಂದಿನ ಅಕ್ಷರ ಸಿ, ಸಿ ಅಂದ್ರೆ ಕಾನ್ಸೋನೆಂಟ್ ಆಗಿದ್ರೆ, ಅದರ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಆಗಿದ್ರೆ ವಾಯ್ ತೆಗೆದು ಐ ಇ ಎಸ್ ಹಚ್ಚಬೇಕು. ಏನ್ ಹಚ್ಚಬೇಕು? ಐ ಇ ಎಸ್ ಹಚ್ಚಬೇಕು. ಈಗ ವಾಯಿಂದ ಕೊನೆಗೊಂಡಿದ್ದ ಶಬ್ದಗಳು ಬಹಳಷ್ಟು ಇಂಗ್ಲಿಷ್ ಅಲ್ಲಿ ಇದಾವೆ. ಟ್ರೈ ಅಂತ ಬರುತ್ತೆ. ಈಗ ಎಕ್ಸಾಂಪಲ್ಗೆ ಇಲ್ಲಿ ಬರೀಬಹುದು. He tried to improve his English. ಈಗ ಈ ಕಡೆ ಲಕ್ಷ್ಯ ಕೊಡ್ಬೇಡಿ, ಟು ಇಂಪ್ರೂವ್ಸ್ ಅಂತ. ಇಲ್ಲಿ ಟ್ರೈ ಇದೆಯಲ್ಲ, ಟ್ರೈಸ್ ಬಂತು. ವಾಯ್ದ ಹಿಂದಿನ ಅಕ್ಷರ ಏನಿತ್ತು? ಟ್ರೈ. ಟ್ರೈದ ವಾಯ್ದ ಹಿಂದಿನ ಅಕ್ಷರ ಏನಿತ್ತು? ಕಾನ್ಸೋನೆಂಟ್ ಇತ್ತು. ಅದಕ್ಕೆ ವಾಯ್ ತೆಗೆದು ಏನು ಹಚ್ಚಿದೀವಿ? ಐ ಇ ಎಸ್. ಹಿ ಟ್ರೈಸ್ ಟು ಕ್ಯಾಚ್. ಹಿ ಟ್ರೈ ಟು ಕ್ಯಾಚ್ ದ ಬಸ್. ಅವನು ಪ್ರಯತ್ನ ಮಾಡುತ್ತಾನೆ ಬಸ್ ಹಿಡಿಲಿಕ್ಕೆ. ಅವನ ಇಂಗ್ಲಿಷ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತಾನೆ. ಹಾಗಾದ್ರೆ ಹೀಸ್ ಇಂಗ್ಲಿಷ್, ಅವನ ಇಂಗ್ಲಿಷ್. ಪೊಸಿಟಿವ್ ಅಡ್ಜೆಕ್ಟಿವ್ ಈಗಾಗಲೇ ಗುರುತಾಗಿದೆ ಸ್ನೇಹಿತರೆ. ಆಮೇಲೆ 3ನೇ ಪಾಯಿಂಟ್, ನೋಟ್ ನಂಬರ್ 3ನೇದು ಏನಂದ್ರೆ, ವಾಯದ ಹಿಂದಿನ ಅಕ್ಷರ ಓವೆಲ್ ಆಗಿದ್ರೆ, ಕಾನ್ಸೋನೆಂಟ್ ಮತ್ತು ಓವೆಲ್. ಕಾನ್ಸೋನೆಂಟ್ ಅಂದ್ರೆ ವ್ಯಂಜನ 21 ಇದಾವೆ, ಓವೆಲ್ಸ್ 5 ಇದಾವೆ, ಎ ಇ ಐ ಓ ಯು. ಅವುಗಳು ಬಂದಿದ್ರೆ ವಾಯ್ದ ಜೊತೆಗೆ, ವಾಯ್ ತೆಗೆಯಂಗಿಲ್ಲ, ವಾಯ್ದ ಜೊತೆಗೆ ಎಸ್ ಹಚ್ಚಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸಿಂಗುಲರ್ ಪರ್ಸನ್ ಥರ್ಡ್ ಅಲ್ಲಿ. ಈ ತರ ಇಲ್ಲಿದೆ ನೋಡಿ, ಇಟ್ ಪ್ಲೇ. ಪ್ಲೇ ಇದ್ದ ಅವನು ಆಡುತ್ತಾನೆ ಅಂತ, ನಾನು ಆಡುತ್ತೇನೆ, ಐ ಪ್ಲೇ ಅಂತ ಇಷ್ಟೇ ಹೇಳ್ತೀವಿ. ಈಗ ಅವನು ಆಡುತ್ತಾನೆ, ಹಿ ಪ್ಲೇಸ್. ಪ್ಲೇ ವಾಯ್ ಹಿಂದಿನ ಅಕ್ಷರ ಎ ಬಂದಿದೆ, ಎ ಅಂದ್ರೆ ಓವೆಲ್. ಹಾಗಾದ್ರೆ ಇಟ್ ಪ್ಲೇಸ್ ಕ್ರಿಕೆಟ್, ಅದು ಕ್ರಿಕೆಟ್ ಆಡುತ್ತದೆ ಅಂತ ಹೇಳ್ಬೋದು. ಸರಿನಾ? ಈಗ ನೋಟ್ ನಂಬರ್ 1 ಏನ್ ಗೊತ್ತಾಯ್ತು, ಯಾವ ಶಬ್ದ ಎಸ್ ಎಸ್ ಎಚ್ ಸಿ ಎಚ್ ಓ ಎಕ್ಸ್ ಇಂದ ಕೊನೆಗೊಂಡಿತ್ತು ಅಂದ್ರೆ ಅವುಗಳ ಮುಂದೆ ನಾವು ಏನ್ ಹಚ್ಚಬೇಕು? ಎಸ್ ಸೇರಿಸಬೇಕು. ವಾಯ್ದ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಆಗಿತ್ತು ಅಂದ್ರೆ ವಾಯ್ ತೆಗೆದು ಐ ಎಸ್ ಹಚ್ಚಬೇಕು. ಆಮೇಲೆ ವಾಯ್ದ ಹಿಂದಿನ ಅಕ್ಷರ ಓವೆಲ್ ಆಗಿತ್ತು ಅಂದ್ರೆ ವಾಯ್ ಜೊತೆಗೆ ಎಸ್ ಅನ್ನ ಸೇರಿಸಬೇಕು. ಕಾಮನ್ ರೂಲ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಹಾಗಾದ್ರೆ ಎಕ್ಸಾಂಪಲ್ ಇಲ್ಲಿದಾವ್ ನೋಡಿ, ವಾಚ್ ಸಿ ಎಚ್ ಇಂದ ಎಂಡ್ ಆಗಿರುತ್ತೆ ಥರ್ಡ್ ಪರ್ಸನ್ ಅಲ್ಲಿ. ಈಗ ಫಸ್ಟ್ ಪರ್ಸನ್ ಅಲ್ಲಿ ನಾನು, ಐ ವಾಚ್ ಟಿವಿ. ಐ ವಾಚ್ ಟಿವಿ, ನಾನು ಟಿವಿ ನೋಡುತ್ತೇನೆ ಅಂತಿದೆ. ದೇ ವಾಚ್ ಟಿವಿ, ಸೇಮ್ ಆಗುತ್ತೆ ಎಲ್ಲ ಕಡೆ. ಆದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಕಡೆ ಬಂದ್ರೆ, ಹಿ ಸಿ ಇಟ್ ಇವ್ರ ಜೊತೆ ಬಂದ್ರೆ ಏನಾಗುತ್ತೆ ಅಂದ್ರೆ, ಹಿ ವಾಚಸ್, ಸಿ ವಾಚಸ್, ಇಟ್ ವಾಚಸ್. ಎಚ್ ಸಿ ಎಚ್ ಬಂದಿದೆ, ಎಸ್ ಇರಬೇಕು. ಉದಾಹರಣೆ ಮಿಕ್ಸ್, ಮಿಕ್ಸಸ್, ಗೋ ಗೋಸ್, ಡೂ ಡಸ್. ಗೊತ್ತಾಗ್ತದೆ? ಡಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಇದು ಮೇನ್ ವರ್ಬು. ನಾ ಹೇಳಿದೀನಿ ಹೆಲ್ಪಿಂಗ್ ವರ್ಬು ಆಗ್ತವೆ, ಮೇನ್ ವರ್ಬು ಆಗುತ್ತೆ ಅನ್ನೋದು. ಕಿಸ್ ಕಿಸಸ್, ಟ್ರೈ ಟ್ರೈಸ್, ಪ್ಲೈ ಪ್ಲೈಸ್, ಟೀಚ್ ಟೀಚರ್ಸ್, ಐ ಟೀಚ್ ಯು ಇಂಗ್ಲಿಷ್. ಕರೆಕ್ಟ್ ಐತ್ಯಾ? ಹಾಗಾದ್ರೆ ಅವನು ನಮಗೆ ಇಂಗ್ಲಿಷ್ ಅನ್ನು ಕಲಿಸುತ್ತಾನೆ. ಹಿ ಟೀಚರ್ಸ್, ಟೀಚರ್ಸ್ ಎಸ್ ಸೇರಿಸಬೇಕು. ಹಿ ಟೀಚರ್ಸ್ ಅಸ್ ಇಂಗ್ಲಿಷ್, ನಮಗೆ. ಗೊತ್ತಾಯ್ತಾ? ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಲಕ್ಷಣಗಳು. ತಿಳಿತಾ ಸ್ನೇಹಿತರೆ? ಈಗ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಅಂದ್ರೆ ಡೂ ಮತ್ತು ಡಸ್. ಡೂ ಯಾರ ಜೋಡಿ ಬರ್ತದೆ ಅಂದ್ರೆ ಐ ಯು ಯು ದೇ. ಡಸ್ ಯಾರ ಜೋಡಿ ಬರುತ್ತೆ ಅಂದ್ರೆ ಹಿ ಸಿ ಇಟ್ ಜೊತೆ ಬರುತ್ತೆ. ಈ ವಾಕ್ಯದಲ್ಲಿ ಬಳಸುವಂತ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಬಳಸುವಂತ ಮುಖ್ಯ ಕ್ರಿಯಾಪದ ಯಾವ್ದಾಗಿರುತ್ತೆ ಅಂದ್ರೆ V1 ವರ್ಬ್ ಆಗಿರುತ್ತೆ. ಹಾಗಾದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಆದಾಗ, ಥರ್ಡ್ ಪರ್ಸನ್ ಸಿಂಗುಲರ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಿಂಗುಲರ್, ಪ್ಲೂರಲ್ ದೇ ಆಗುತ್ತೆ. ಹಿ ಸಿ ಇಟ್ ಜೊತೆಗೆ ಸೊ ಇಲ್ಲಿ ಲಕ್ಷ್ಯ ಕೊಡೋದು ಯಾವ್ದಂದ್ರೆ ಇ ಎಸ್ ಐ ಎಸ್ ಎಸ್ ಹಚ್ಚೋದು. ಯಾವ ಶಬ್ದ ಎಲ್ಲಿ ಹಚ್ಬೇಕನ್ನೋದು ನೋಟ್ ಬರೆದಿದ್ದೀನಿ. ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ
ನಾವು ಆರಾಮಾಗಿ ಅರ್ಥ ಮಾಡ್ಕೋಬಹುದು. ಅದೇ ಥರ ನಾವು ಅದನ್ನ ದಿನನಿತ್ಯದ ಕೆಲಸದಲ್ಲಿ ಬಳಕೆ ಮಾಡಬಹುದು. ಈಗ ನಾನು ಹೋಗಬೇಕು ಅಂತ ಹೇಳಿ, ನಾನು ಹೋಗಬೇಕು, ಐ ವಾಂಟ್ ಟು ಗೋ ಅಂತ ಹೇಳ್ತೀವಿ. 2 + V1 ಬಂದಿದೆ ಅಂದರೆ ಇನ್ಫಿನಿಟಿವ್ ಹೇಳಿದ್ದೀನಿ. ಈಗ ಅವನು ಹೋಗುತ್ತಾನೆ, ಹಿ ಗೋಸ್ ಅಂತ ಹೇಳ್ತೀವಿ. ಅವನು ಹೋಗಬೇಕಾಗಿದೆ, ಹಿ ವಾಂಟ್ ಟು ಗೋಸ್ ಅಂತ ಹೇಳಕ್ಕಾಗಲ್ಲ, ಹಿ ವಾಂಟ್ಸ್ ಟು ಗೋ. ಎಸ್ ಸೇರಿಸಲೇಬೇಕು. ಹಾಗಾದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಅನ್ಸಿದ್ದು ನೋಟ್ ಮಾಡ್ಕೊಳ್ಳಿ. ಮತ್ತೆ ಡೂ ಮತ್ತು ಡಸ್ ಅನ್ನ ಯಾವ ವಾಕ್ಯದಲ್ಲಿ ನಾವು ಬಳಸ್ತೀವಿ ಅನ್ನೋದು ಈಗ ಮತ್ತೆ ತಿಳ್ಕೊಳ್ಳೋಣ. ಸರಿನಾ?